ಭುವನ್ ಭುವನ್ ನಿಂತ್ಕೋ ಭುವನ್. ಭುವನ್ ನಿನ್ಗೆ ಮಾತಾಡಿಸ್ತಾ ಇರೋದು ನಾನು. ಮಾತಾಡಿಸ್ತಾ ಇದ್ರೆ ಹಿಂಗೆ ಹೋಗ್ತಾ ಇದ್ರೆ ಹೆಂಗೆ? ಮಾತಾಡ್ಬೇಕು ತಾನೆ ಏನಾದ್ರೂ. ನಾನು ಇವಾಗ ಎಲ್ಲಿಗೆ ಹೋಗ್ಲಿ? ನಾನಿವಾಗ ಸುಮ್ಮನೆ ಯಾರ ಮನೆ ಬಾಗ್ಲೆಲ್ಲ ಕೂತ್ಕೊಂಡು ಹಿಂಗೆ ಟೈಮ್ ಪಾಸ್ ಮಾಡ್ತಾ ಇದ್ದೀನಿ. ನನಗೆ ಮನೆ ಇಲ್ಲ, ಎಲ್ಲಿಗೆ ಹೋಗೋಣ? ನೀವೇ ಹೇಳಿ ನಾನು ಎಲ್ಲಿಗೆ ಹೋಗ್ಬೇಕು ಅಂತ. ಅದಕ್ಕೇನೆ ನಾನು ಮನೆಗೆ ಬರ್ತೀನಿ. ಬಂದಿದ್ದಕ್ಕೆ ಆ ಮಾನ್ವಿತ ಭುವನ್ ಇಲ್ಲ, ಭುವನ್ ಬಂದಮೇಲೆ ಕೇಳ್ಕೊಂಡು ಬಾ ಅಂತ ಹೇಳಿದ್ರು. ಅದಕ್ಕೆ ನಾನು ನೀನು ಕೇಳೋಣ ಅಂತ ನಾನು ಬರ್ತೀನಿ ಭುವನ್. ಮನೆ ಒಳಗಿರ್ತೀನಿ. ಇಬ್ಬರು ಮೇಲ್ಗಡೆ ಮನೆ ಐತಲ್ಲ, ಮೇಲ್ಗಡೆ ಮನೇಲಿ ಇದ್ಬಿಡೋಣ. ಸುಮ್ಮನೆ ಯಾಕೆ? ಅದಕ್ಕೆ ನಾನು ನಿನ್ನ ಕೇಳೋಣ ಅಂತ ಕಾಯ್ತಾ ಇದ್ದೆ ನೀನು ಬರಲಿ ಅಂತ. ಪ್ಲೀಸ್ ಭುವನ್, ಪ್ಲೀಸ್ ನಾನು ಹೇಳೋದು ಅರ್ಥ ಮಾಡ್ಕೊ ಪ್ಲೀಸ್ ಭುವನ್. ನಾನೊಂದು ಸತಿ ಹೇಳೋದು, ಪದೇ ಪದೇ ನಾನು ಹೇಳೋದಿಲ್ಲ ಅಷ್ಟೇ. ನಾನು ಒಂದೇ ಮಾತು ಹೇಳೋದು. ನಾನು ಯಾವತ್ತೂ ನಾನು ಯಾರಿಗೂ ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಒಂದು ಸತಿ ಏನಾದರೂ ನಿರ್ಧಾರ ತಗೊಂಡ್ಮೇಲೆ ಮುಗೀತು ಅಷ್ಟೇ. ನಾನು ಯಾರನ್ನೂ ಏನು ಮಾತಾಡ್ಸೋಕೆ ಹೋಗಲ್ಲ. ಯಾರಿಂದ ನನಗೇನೋ ಏನಾಗಬೇಕಾಗಿದ್ದೇನಿಲ್ಲ. ನಾನು ಮಾತಿ ಬೆಲೆ ಕೊಡಲಿಲ್ಲ ಅಂದಮೇಲೆ ನಾನು ಯಾರನ್ನೂ ನಂಬೋದಿಲ್ಲ, ಯಾರನ್ನೂ ನಾನು ಮಾತಾಡ್ಸೋಕ್ಕೂ ಹೋಗಲ್ಲ. ಯಾರಿಂದ ನನಗೇನು ಆಗಬೇಕಾಗಿದ್ದಿಲ್ಲ. ಭುವನ್ ಪ್ಲೀಸ್ ಭುವನ್, ಆ ಥರ ಎಲ್ಲ ಮಾತಾಡಬೇಡ. ನಿಂತ್ಕೋ ಭುವನ್. ಬರುತ್ತೆ, ಎಲ್ಲರ ಮಧ್ಯೆ ಈ ಥರ ಮನಸ್ತಾಪಗಳೆಲ್ಲ ಬರೋದು ಸಹಜ. ಅವನ್ನೆಲ್ಲ ತಿದ್ಕೊಂಡು ಚೆನ್ನಾಗಿರ್ಬೇಕು. ಏನು ಮಾಡೋಕ್ಕಾಗುತ್ತೆ ಬಿಡಿ, ಹೋಗ್ಲಿ. ನಾನು ಕ್ಷಮೆ ಕೇಳ್ತಾ ಇದ್ದೀನಲ್ಲ. ನಾನು ಆ ಮಾನಸನ ಮಾತು ಕೇಳಿ ತಪ್ಪು ಮಾಡಿಬಿಟ್ಟೆ. ಇವಾಗ ಅವಳಿಂದಲೇ ನನಗೆ ಈ ರೀತಿ ಆಯಿತು. ಇವಾಗ ಅವಳೇ ನನ್ನ ಮನೆಯಿಂದ ಆಚೆ ಕಳಿಸ್ಬಿಟ್ಲು. ನಾನು ಇವಾಗ ಮನೆಯಿಂದ ಹೊರಗಡೆ ಬಂದಿದ್ದೀನಿ. ಇವಾಗ ನಾನು ಎಲ್ಲೂ ಹೋಗೋಕ್ಕಾಗ್ದಲ್ಲ. ಇವಾಗ ಅಮ್ಮನ ಮನೆಯಲ್ಲೂ ಹೋಗೋಕ್ಕಾಗ್ತಾ ಇಲ್ಲ, ನಿಮ್ಮ ಮನೆಗೂ ಹೋಗೋಕ್ಕಾಗ್ತಾ ಇಲ್ಲ. ಮಾನಸನ ನಂಬ್ಕೊಂಡಿದ್ದಕ್ಕೆ ಅವಳ ಮನೆಗೂ ಇವತ್ತು ನನಗೆ ಜಾಗ ಇಲ್ಲ. ಎಲ್ಲೂ ನನಗೆ ಜಾಗ ಇಲ್ದಂಗೆ ಆಗ್ಬಿಟ್ಟೈತೆ ಭುವನ್. ಹಾಗೆ ನೀನು ಮಾಡ್ಕೊಂಡಿರೋದು. ನಾನೇನು ಮಾಡೋಕ್ಕಾಗುತ್ತೆ? ನಾನೇನು ಮಾಡೋಕ್ಕಾಗಲ್ಲ, ನಾನೇನು ಹೇಳೋಕ್ಕಾಗಲ್ಲ. ಗೊತ್ತು ನಾನಾಗಿ ನಾನು ಮಾಡ್ಕೊಂಡಿದ್ದೀನಿ ಅಂತ. ಅವತ್ತು ನಿನ್ನ ಮಾತು ಕೇಳಿದ್ರೆ ನಾನು ಹಿಂಗೆಲ್ಲ ಅನುಭವಿಸೋ ಅಂಥದ್ದೇ ಇರಲಿಲ್ಲ. ನಿನ್ನ ಮಾತು ಕೇಳಲಿಲ್ಲ, ನಾನು ಮಾನಸನ ಮಾತು ಕೇಳ್ಬಿಟ್ಟೆ. ಏನು ಮಾಡೋದು? ಅವಳ ಬುದ್ಧಿ ಏನಂತ ಗೊತ್ತಾಯಿತು. ಅವಳು ನನ್ನ ಹತ್ರ 50,000 ದುಡ್ಡು ಇಸ್ಕೊಂಡವಳೆ. ಅದನ್ನ ಹೆಂಗಾದ್ರೂ ಮಾಡಿ ವಸೂಲಿ ಮಾಡಬೇಕು ಭುವನ್. 50,000 ದುಡ್ಡು ನಿನಗೆ ಕಾಣ್ದಲೇ ನಿನ್ನ ಹತ್ರ ಇರೋ ದುಡ್ಡೇನೆ ನಾನು ಅವಳಿಗೆ ಎತ್ಕೊಂಡು ಕೊಟ್ಟಿದ್ದೆ. ಪ್ಲೀಸ್ ಭುವನ್, ನೀನು ಇವಾಗ ನನ್ನ ಹತ್ರ ಚೆನ್ನಾಗಿದ್ದು ನಾವಿಬ್ರು ಸೇರ್ಕೊಂಡು ಅವಳ ಹತ್ರ ಇರೋ ದುಡ್ಡು ವಸೂಲಿ ಮಾಡಬೇಕು. ನೋಡು, ಎಷ್ಟು ಇರಬೇಡ ನಿನಗೆ. ನನ್ನ ಹತ್ರ ಇರೋ ದುಡ್ಡೇನೆ ನನಗೊಂದು ಮಾತು ಹೇಳ್ದಂಗೆ ಅವಳಿಗೆ ಎತ್ಕೊಂಡು ಕೊಟ್ಟಿದ್ದೀನಿ ಅಂತ ನೀನು ಹೇಳ್ತೀಯಲ್ಲ. ಇದಕ್ಕೆ ಮತ್ತೆ ಅವಳು ನಿನ್ನ ಸದ್ರ ತಗೊಂಡಿದ್ದು. ನಿನಗೆ ಬುದ್ಧಿ ಇದ್ದಿದ್ರೆ ಹಿಂಗೆಲ್ಲ ಆಗ್ತಾ ಇರಲಿಲ್ಲ ಸಿಯಾ, ಹಿಂಗೆಲ್ಲ ಆಗ್ತಾ ಇರಲಿಲ್ಲ. ನೋಡು, ನೀನು ಹೋಗ್ಬಿಟ್ಟು ನಮ್ಮ ಮಾನ್ವಿತಾತ್ಗೆ ಹತ್ರ ಕ್ಷಮೆ ಕೇಳು. ನಮ್ಮ ಮಾನ್ವಿತಾತ್ಗೆ ನಮ್ಮ ಅಣ್ಣ ಇಬ್ಬರು ಕ್ಷಮಿಸಿ ಮನೆ ಒಳಗಡೆ ಬಿಟ್ಕೊಂಡ್ರೆ ನನಗೆ ಯಾವುದೇ ರೀತಿ ಯಾವ ಅಭ್ಯಂತರನೂ ಇಲ್ಲ. ನಮ್ಮ ಅತ್ತಿಗೆ ಹತ್ರ ಹೋಗಿ ಸಾರಿ ಕೇಳು, ನೀನು ಕ್ಷಮೆ ಕೇಳು. ಅವ್ರು ಯಾಕಂದರೆ ಒಳ್ಳೇದು ಮಾಡವ್ರೆ. ನೀನು ಈ ಮಾನಸನ ಮಾತು ಕೇಳ್ಕೊಂಡು ಅವ್ರ ಹತ್ರ ಜಗಳ ಮಾಡ್ಕೊಂಡಿದ್ಯಾ, ಅವ್ರನ್ನ ಬಾಯಿಗೆ ಬಂದಂಗೆ ಮಾತಾಡಿದ್ಯಾ. ಅದಕ್ಕೇ ನೀನು ಮಾನ್ವಿತಾತ್ಗೆ ಹತ್ರ ಹೋಗಿ ಕ್ಷಮೆ ಕೇಳಲೇಬೇಕು. ಕ್ಷಮೆ ಕೇಳಿದ್ರೆ ನಾನು ಕ್ಷಮಿಸಿ ನಿನ್ನ ಇಬ್ರು ಚೆನ್ನಾಗಿರೋಣ ಅಷ್ಟೇ. ನನಗೆ ನಮ್ಮ ಅತ್ತಿಗೆ ಕ್ಷಮಿಸ್ಬೇಕು. ನಮ್ಮ ಅತ್ತಿಗೆ ಏನೂ ತಪ್ಪಿಲ್ಲ. ನಮ್ಮ ಅತ್ತಿಗೆ ಇವತ್ತು ದೇವ್ರು ಅಂತಾರೆ. ಅವ್ರ ಬುದ್ಧಿ ಏನಂತ ನನಗೆ ಗೊತ್ತೈತೆ, ನಮ್ಮ ಅತ್ತಿಗೆ ಬುದ್ಧಿ ಏನು ಅಂತ. ಅದಕ್ಕೆ ಹೋಗಿ ನಮ್ಮ ಅತ್ತಿಗೆ ನಮ್ಮ ಅಣ್ಣನ ಹತ್ರ ಫಸ್ಟ್ ನೀನು ಕ್ಷಮೆ ಕೇಳು. ಅಲ್ಲೇ ಹೋಗಿದ್ದೆ. ನಿಮ್ಮ ಅತ್ತಿಗೆ ಏನಾದ್ರು ಭುವನ್ ಬರಲಿ, ಭುವನ್ ಹೇಳಿದ್ರೆ ನೀನು ಬಾರಮ್ಮ ನಂದೇನಿಲ್ಲ ಕಣಮ್ಮ, ಭುವನ್ ಹೋಗ್ಬೇಕು ಅಂತ ಅಂದರು. ಬಂದಿದ್ದೆ ಅಲ್ಲೇ ಬ್ಯಾಗ್ ತಗೊಂಡು, ಬ್ಯಾಗ್ ಇಲ್ಲೇ ಇಟ್ಟಿದ್ದೀನಿ. ಬ್ಯಾಗ್ ತಗೊಂಡು ಅಲ್ಲೇ ನಿಮ್ಮ ಮನೆ ಹತ್ರ ಅಲ್ಲಿಗೆ ಬಂದಿದ್ದೆ. ಅದಕ್ಕೆ ನೀವಿಲ್ಲ ಅಂತ ಹೇಳಿದ್ರು ಮಾನ್ವಿತಕ್ಕ. ಇಲ್ಲ ಭುವನ್ ಇಲ್ಲ ಕಣಮ್ಮ ಮನೆಯಾಗೆ, ಭುವನ್ ಬಂದಮೇಲೆ ಬಾ ಅಂತ ಹೇಳಿದ್ರು. ನಾನು ಆಲೇನೆ ಬಂದು ಅವ್ರ ಹತ್ರ ಕ್ಷಮೆ ಕೇಳಿ ಎಲ್ಲ ಕೇಳಿದ್ದಾಯ್ತು. ನಮ್ಮ ಮನಸ್ಸನ್ನ ಮಾತು ಕೇಳ್ಕೊಂಡು ತಪ್ಪಾಯ್ತು ಅಂತ ಹೇಳಿ ಎಲ್ಲ ಹೇಳಿದ್ದಾಯ್ತು. ನನ್ನ ಎದುರಿಗೆ ಒಂದ್ಸತಿ ಕ್ಷಮೆ ಕೇಳು. ನಮ್ಮ ಅತ್ತಿಗೆ ಮಾತು ಕೇಳ್ಬೇಕು ನೀನು. ನಮ್ಮ ಅತ್ತಿಗೆ ನಮ್ಮ ಅಣ್ಣನ ಮಾತು ಕೇಳ್ಕೊಂಡು ನಾವಿಬ್ರು ಸುಮ್ಮನೆ ಚೆನ್ನಾಗಿತ್ಕೊಂಡು ಹೋಗೋಣ. ಅವ್ರ ಮಾತು ಕೇಳ್ದಲೇ ನಾವು ಅದೇ ಹೆಂಗೆ ಮಾಡ್ಕೊಂಡ್ವಿ ಅನ್ನೋದು ಗೊತ್ತು. ನೀನಿಂದಲೇ ಎಲ್ಲ ಆಗಿದ್ದು. ಮಾನಸನ ಮಾತು ಕೇಳ್ಕೊಂಡು ನನಗೂ ಇಲ್ಲದೆಲ್ಲ ತಂದಿಕ್ಬಿಟ್ಟೆ. ನಾವು ಹೆಂಗೋ ಚೆನ್ನಾಗಿದ್ವಪ್ಪ. ನಾನು ನಮ್ಮ ಅತ್ತಿಗೆ ಮಾತು ಯಾವತ್ತೂ ಮೀರ್ತಾ ಇರಲಿಲ್ಲ. ಅದು ಹೆಂಗೆ ನಾನು ನಮ್ಮ ಅತ್ತಿಗೆ ಮಾತು ಮೀರಿದ್ನೋ ನನಗೆ ತುಂಬ ಬೇಜಾರಾಗ್ಬಿಡ್ತು. ಪಾಪ ಅವ್ರಿಗೆ ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಸ್ವಲ್ಪನೂ ಅವ್ರಿಗೆ ಅಸೂಯೆ ಅನ್ನೋದಿಲ್ಲ. ಒಳ್ಳೇದು ಮಾಡಬೇಕು, ಇವನು ನನ್ನ ಮಗ ಅಂತಲೇ ಅಂತ ಭಾವಿಸಿದ್ದೀನಿ, ನಿನ್ನ ನನ್ನ ಮೈದನ ಅಂತ ಯಾವತ್ತೂ ಅಂದ್ಕೊಂಡಿಲ್ಲ ಅಂತ ಹೇಳ್ತಾರೆ ಗೊತ್ತಾ ನಮ್ಮ ಅತ್ತಿಗೆ ಹೇಳೋ ಮಾತು ನನಗೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರುತ್ತೆ. ಅಷ್ಟು ಅವರು ನನಗೆ ಒಳ್ಳೇದು ಮಾಡ್ತಾರೆ, ಒಳ್ಳೇದು ಬಯಸ್ತಾರೆ. ಆದರೆ ನಾವು ಸುಮ್ಮನೆ ಅವ್ರನ್ನ ತಪ್ಪಾಗಿ ತಿಳ್ಕೊಬಿಟ್ಟಿದ್ದೀವಿ. ಸರಿ ಆಯಿತು ಭುವನ್ ಬಿಡು, ಹೋಗ್ಲಿ. ಏನೋ ಗೊತ್ತಿಲ್ದಲೇ ಮಾತಾಡಿದೀವಿ, ಏನೋ ತಪ್ಪಾಗೈತೆ, ಹೋಗಿ ಕ್ಷಮೆ ಕೇಳಿದ್ರೆ ಆಯ್ತು ಬಿಡು. ಹೇಳು ಪಾಪ ಭುವನ್. ಮತ್ತೆ ಮಾನ್ವಿತನ್ ತಕೋಗಿ ಭುವನ್ ಆದ್ರೆ ಕರ್ಕೊಂಬಂದ್ರಿ, ನನ್ನಾದ್ರೆ ಕರೀಲಿಲ್ವಲ್ಲ. ನೀನ್ ನನ್ ಕರಿಬೇಕಾಗಿತ್ತು ಮನೆಗೆ. ನಾನು ಕುತ್ಕೊಂಡ್ರದ್ ನೋಡಿ ಎಂತಾಳೆ. ಇವಳೊಂದ್ ಸ್ವಲ್ಪ ಜಮ್ದಾಗ ಮಾತಾಡ್ತಾಳಪ್ಪ. ಜಮ್ದಾಗ ಮಾತಾಡಬಾರ್ದು ಕಣಮ್ಮ. ಜಂಬ ಎಲ್ಲ ಬಿಡಬೇಕು. ನೋಡು ಹೆಂಗೆ ಮಾತಾಡಿದ್ಯಾ. ಹಿಂಗೆ ಮಾತಾಡಿರೋದು ನಿಂದು ತಪ್ಪು ತಾನೆ. ಹೆಂಗೆ ಬಂದು ನಮ್ಮ ಅತ್ತಿಗೆ ಕರೀತಾರೆ ನಿನ್ನ? ನೀನೇ ಹೋಗ್ಬೇಕು, ಬೇಕು ತಾನೆ, ನೀನೇ ಹೋಗ್ಬೇಕು. ನಾನು ನಮ್ಮ ಅಣ್ಣ ನಮ್ಮ ಅತ್ತಿಗೆ ದೇವಸ್ಥಾನ ಹತ್ರ ಬಂದರು.
ಬಂದಾಗ ನಾನೇ ಮಾತಾಡ್ಸಿದ್ದೀನಿ. ನಾನು ಮಾತಾಡ್ಸಿದ್ದಕ್ಕೆ ಅವ್ರು ನಾನು ಕರ್ಕೊಂಬಂದಿದ್ದು. ನಾನೇ ತಗ್ಗಿ ಅಣ್ಣ ಅದಕ್ಕೆ ತಪ್ಪಾಯಿತು ಅಂತ ನಾನೇ ಅವ್ರ ಹತ್ರ ಕ್ಷಮೆ ಕೇಳಿದ್ದೀನಿ ಗೊತ್ತಾ. ಅದಕ್ಕೆ ಅವ್ರು ನನ್ನ ಮನೆ ಕರ್ಕೊಂಬಂದಿದ್ದು. ನೀನು ಹಂಗೆ ಕೇಳೋಣ, ಏನೋ ತಪ್ಪಾಯ್ತು ಇದೊಂದು ಸತಿ ಕ್ಷಮಿಸ್ಬಿಡಿ, ಏನೋ ಗೊತ್ತಿಲ್ದಲ್ಲ ಆ ಮಾನಸನ ಮಾತು ಕೇಳ್ಕೊಂಡು ನಾನು ಮಾತಾಡಿದ್ದೀನಿ, ಏನೋ ಆಗ್ಬಿಟ್ಟೈತೆ, ಚೆನ್ನಾಗಿರೋಣ, ಹಿಂಗೆ ಏನಾದರೂ ಒಂದು ಬಂದೇ ಬರುತ್ತೆ, ಅವನ್ನೆಲ್ಲ ಅನುಸರಿಸ್ಕೊಂಡು ಹೋಗ್ಬೇಕಷ್ಟೇನೆ ಅಂತೇಳಿ ಮಾತಾಡೋಣ ಮತ್ತೆ. ಹಾಂ ಮತ್ತು ನೋಡು ನೀನು ಇಂಥ ಮಾತಾಡಿದ್ಯಾ. ಅದೇ ನಾನು ಕರೀಲಿಲ್ವಲ್ಲ, ಭುವನ್ ಆದರೆ ಮನೆಗೆ ಕರ್ಕೊಂಬಂದ್ರಲ್ಲ, ನಾನು ಕರೀಲಿಲ್ಲ ಅಂತ ನನಗೆ ಸಿಟ್ಟು ಬಂದ್ಬಿಡ್ತು ಭುವನ್. ನಾನೇ ತಗ್ಗಿ ನಮ್ಮ ಅಣ್ಣನ ಮತ್ತಿಗೆ ಹತ್ರ ನಾನು ಮಾತಾಡ್ಸಿದ್ದೀನಿ, ನಾನೇ ಹೋಗಿರೋದು, ಅವರೇನು ನಾನು ಕರೆದಿಲ್ಲ ಸರಿನಾ. ಅದನ್ನು ಮನಸ್ಸಲ್ಲಿ ಇಟ್ಕೊ, ಸುಮ್ಮನೆ ನೀನು ಮಾತಾಡಬೇಡ. ನಮ್ಮ ಅಣ್ಣನ ಮತ್ತಿಗೆ ಇವತ್ತು ನಮ್ಮ ತಪ್ಪಾಗೈತೆ ಅಂದಮೇಲೆ ನಾವೇ ಹೋಗಿ ತಗ್ಗಿ ಕ್ಷಮೆ ಕೇಳಬೇಕು. ತಪ್ಪಾಗಿಲ್ವಾ, ನಾನು ಯಾರು ನಂದೇನು ತಪ್ಪಿಲ್ಲ ಅಂತಂದರೆ ನಾನು ಯಾವುದೇ ಕಾರಣಕ್ಕೂ ಯಾರು ಹೇಳ್ದಂಗೂ ನಂಗೆ ಕೇಳಲ್ಲ ಅಷ್ಟೇ. ನನ್ನ ತಪ್ಪಾಗಿತ್ತು, ನಮ್ಮ ಅಣ್ಣನ ಮತ್ತಿಗೆ ಹತ್ರ ನಾನು ಕ್ಷಮೆ ಕೇಳಿದೆ, ನಾನು ಚೆನ್ನಾಗಿರ್ಬೇಕು ಅಂತ ನಮ್ಮ ಅಣ್ಣನ ಮತ್ತಿಗೆ ಹತ್ರ ಹೋದೆ ಅಲ್ವಾ ಗೌರಮಂಟಿ? ಹ್ಞೂ ಹೇಳಪ್ಪ, ಚೆನ್ನಾಗಿರ್ಬೇಕು ಅಲ್ಲ. ಇವಳು ಆಸೆ ಚೆನ್ನಾಗಿರೋದು ಬಿಟ್ಟು ಸುಮ್ಮನೆ ಅಯ್ಯೋ ನನಗೆ ಹಂಗೆ ಹಿಂಗೆ ಏನೇನು ಸುಮ್ಮನೆ ಇಲ್ಲದೆಲ್ಲ ಬಳಸ್ಕೊಂಡು ಹೋದಂಗೆಲ್ಲನ ಅದು ಇನ್ನೂ ಬೆಳಿತಾನೇ ಹೋಗುತ್ತೆ. ಅದಕ್ಕೇ ಅದನ್ನೆಲ್ಲ ಬಿಟ್ಟಾಕ್ಬಿಡ್ಬೇಕು. ಬಿಟ್ಟಾಕಿ ಇನ್ನು ನಾವು ಚೆನ್ನಾಗಿರೋದು ನೋಡಬೇಕು. ಯಾವುದೊಂದು ವಿಷಯದಾಗೆ ಆಗಿರ್ಬೋದು, ನಾವು ಚೆನ್ನಾಗಿರೋದು ನೋಡಬೇಕು. ಸುಮ್ಮನೆ ನಾವು ಅವನ್ನ ಬೆಳೆಸಕ್ಕೆ ಹೋಗ್ಬಾರ್ದು. ನಾನು ಹೇಳಿದೆ ಮೇಡಮ್ಮ, ಕರೀಲಿಲ್ಲ ಅಂದ್ರೂ ಮಾನ್ವಿತಾ ಬಿಡಮ್ಮ, ಏನೋ ತಪ್ಪಾಯ್ತು ಅಂತಕ್ಕೆ ಅವ್ರದ್ದೇ ಮನೆ ಹಂಗೆ ಹಿಂಗೆ ಅಂತ ಮಾತಾಡೋದು, ಹಂಗೆಲ್ಲ ಮಾತಾಡಬಾರ್ದು. ಹಿಂಗ ಒಳ್ಳೆ ತಂದೆಯಿಂದನ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಚೆನ್ನಾಗಿರೋದು ನೋಡಬೇಕು. ಸುಮ್ಮನೆ ನಾಲ್ವರಿಗೆ ಸದ್ರ ಆಗ್ತೀವಿ ನಾವು. ಈಗ ನೀನು ಮಾನ್ವಿತನ ಹತ್ರ ಚೆನ್ನಾಗಿದ್ರೆ ಆ ಮಾನಸನ್ಗೆ ಯಾವಾಗ ಬೇರೆ ಮಾತಾಡೋದಾಗ್ಲಿ ಅಷ್ಟು ಅಧಿಕಾರ ಇರಲ್ಲ, ಅಷ್ಟು ಅವಳಿಗೆ ಒಂಥರ ಭಯ ಇರುತ್ತೆ ಮಾತಾಡೋಕ್ಕೆ, ಅಷ್ಟು ಸುಲಭವಾಗಿ ಮಾತಾಡಲ್ಲ. ನೀನು ಮಾನ್ವಿತ ಚೆನ್ನಾಗಿರ್ಬೇಕು ಅಲ್ವೇ? ಚೆನ್ನಾಗಿದ್ದು ಆ ಮಾನಸನ್ಗೆ ಬುದ್ಧಿ ಕಲಿಸ್ಬೇಕು ನೀವು. ಅದೆಲ್ಲ ಇವಳಿಗೆ ಗೊತ್ತಾಗಂಗಿದ್ರೆ ಇನ್ಯಾಕೆ ಗೌರಮಂಟಿ ಅದನ್ನೆಲ್ಲ ಯೋಚನೆ ಮಾಡ್ಬೇಕು ತಾನೆ. ನೋಡಿ ಗೌರಮಂಟಿ ಹೇಳ್ತಿಲ್ವಾ, ನೀವಿಬ್ರು ಚೆನ್ನಾಗಿದ್ದು ಆ ಮಾನಸನ್ಗೆ ಬುದ್ಧಿ ಕಲಿಸ್ಬೇಕು. ಮತ್ತೆ ನನಗದು ಗೊತ್ತಾಗಲಿಲ್ಲ. ಸರಿ ಆಯಿತು ಭುವನ್, ನಿಮ್ಮ ಅತ್ತಿಗೆ ಹತ್ರ ಕ್ಷಮೆ ಕೇಳ್ತೀನಿ, ತಪ್ಪಾಯಿತು ಅಂತ ಕ್ಷಮೆ ಕೇಳಿ ಚೆನ್ನಾಗಿರ್ತೀನಿ. ಚೆನ್ನಾಗಿರೋದಕ್ಕೆ ಟ್ರೈ ಮಾಡ್ತೀನಿ. ಏನೋ ಆಗಿದ್ದಾಯ್ತು, ಇನ್ನೇನು ಮಾಡೋದು ಹೇಳು. ನನಗೆ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗಲಿಲ್ಲ ಭುವನ್. ಆಯಿತು ಬಾ, ಏನು ಮಾತಾಡಕ್ಕೆ ಹೋಗ್ಬೇಡ. ಅವ್ರು ಸಿಟ್ಟಲ್ಲಿ ಅವರೇ ಒಂದು ಮಾತಂದ್ರು ನೀನು ಸುಮ್ಮನಿರ್ಬೇಕು. ಯಾಕಂದರೆ ನಿಂದು ತಪ್ಪಾಗೈತಿ ಇವಾಗ. ಆ ಮಾನಸನ ಮಾತು ಕೇಳ್ಕೊಂಡು ಮಾತಾಡಿರೋದು ನೀನು, ನಿನ್ನಿಂದ ತಪ್ಪಾಗಿರೋದು. ಅವರಿಂದ ಏನೂ ತಪ್ಪಾಗಿಲ್ಲ, ಅವರಿಂದ ಏನೂ ತಪ್ಪಾಗಿಲ್ಲ. ಇವತ್ತು ನನ್ನಿಂದಲೂ ಏನೂ ತಪ್ಪಾಗಿಲ್ಲ. ನೀನೇ ಮಾನಸನ ಮಾತು ಕೇಳ್ಕೊಂಡು ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಹಂಗೆ ಹೇಳು ಹಿಂಗೆ ಹೇಳು ಅಂತ ನಮ್ಮಿಬ್ರು ಮಧ್ಯೆ ಜಗಳ ತಂದಿಕ್ಬಿಟ್ರೆ ಅವಳಿಗೆ ಅವಾಗ ಹೇಳೋದಕ್ಕೊಂದು ಅವಕಾಶ. ಅವಳಿಗೆ ಹೆಂಗೆ ಆ ಮಾನಸನ ಬುದ್ಧಿ ಯಾವ ಥರ ಅಂತ ನಾನು ಹೇಳ್ತೀನಿ ಕೇಳು ಲಾಸ್ಯ. ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳೆ, ಆವತ್ತು ನಂಬಕ್ಕೆ ಹೋಗ್ಬಿಡ ನೀನು. ಅವಳ ಬುದ್ಧಿ ಹೆಂಗೆ ಅಂತಂದರೆ ಎಲ್ಲರೂ ನನ್ನ ಹತ್ರ ಬುದ್ಧಿ ಹೇಳಿಸ್ಕೊಳ್ಳೋ ಥರ ಇರಬೇಕು. ನಾನು ಎಲ್ಲರ ಮುಂದೆ ಚೆನ್ನಾಗಿರಬೇಕು, ನನ್ನ ಹೊಗಳಬೇಕೆಲ್ಲನ. ಎಲ್ಲ ನನ್ನ ಕಣ್ಣಿದ್ರಿಗೆ ಜಗಳ ಆಡಿದ್ರೆ ನಾನು ಅವಾಗ ಬುದ್ಧಿ ಹೇಳ್ಬೋದು. ನಾನು ಅವಾಗ ಏನೋ ಒಂಥರ ಬುದ್ಧಿ ಹೇಳಿದ್ರೆ ನನಗೇನೋ ಒಂಥರ ದೊಡ್ಡ ಗೌರವ, ನನಗೇನೋ ಒಂಥರ ಬೆಲೆ ಇರುತ್ತೆ. ನಮ್ಮಿಬ್ರ ಮಧ್ಯೆ ಅದಕ್ಕೆ ಮಾಡ್ತಾ ಅವಳು ತಂದಿಕ್ಕಿದ್ದು. ನಿನಗೆ ಅವಾಗ ಏನು ಅನ್ನಿಸ್ತು, ಅಯ್ಯೋ ಮಾನಸ ನಮ್ಮಿಬ್ರಿಗೂ ಒಳ್ಳೇದು ಮಾಡ್ತಾಳೆ ಅಂತ ನಿನಗೆ ಅನ್ನಿಸ್ತು. ಆದರೆ ಇವಾಗ ಅದ್ರ ಅವಳು ಮಾತು ಕೇಳೋದಕ್ಕೆ ಅದರ ಪರಿಣಾಮ ಏನಾಯಿತು ಅಂತೇಳಿ ನಿನಗೆ ಗೊತ್ತಾಗ್ತೈತೆ. ನೋಡು, ಯಾರೂ ಆಗಲ್ಲ. ಅದಕ್ಕೆ ಅದಕ್ಕೆ ಜೊತೆ ಚೆನ್ನಾಗಿದ್ದು ನೀನು ಚೆನ್ನಾಗಿರ್ತೀನಿ ಅನ್ನೋದಾದರೆ ಬಾ, ನಮ್ಮ ಅದಕ್ಕೆ ಹತ್ರ ಕ್ಷಮೆ ಕೇಳಿ ಮನೆ ಒಳಗಡೆ ಬರುವಂತೆ. ಕಣಮ್ಮ ಹೋಗು, ಭುವನ್ ಜೊತೆಗೆ ಹೋಗಿ ಕ್ಷಮೆ ಕೇಳಿ. ಅದೇನಪ್ಪ ಬಿಡು ಹೋಗ್ಲಿ, ಅದೇನೋ ತಪ್ಪಾಯ್ತು, ಏನೋ ಗೊತ್ತಾಗ್ದಿಲ್ದಲ್ಲೇ ಮಾತಾಡಿದೀವಿ. ನಾನೊಂದು ಮಾತಾಡಿದೀನಿ, ನೀವೊಂದು ಮಾತಾಡಿದೀರಾ, ಬಿಡಿ ಮಾನ್ವಿತಾಕ. ಇಬ್ರು ಚೆನ್ನಾಗಿರ ನಮ್ಮ ತನ್ನಿ, ಇಬ್ರು ಚೆನ್ನಾಗಿದ್ದು ಆ ಮಾನಸನ ಎದುರಿಗೆ ಇಬ್ರು ಚೆನ್ನಾಗಿದ್ಕೊಂಡು ಹೋಗ್ರಿ. ಚೆನ್ನಾಗಿದ್ದು ಆಡ್ಕೆ ಮರಿ ಸದ್ರ ಆಗ್ಬಾರ್ದು, ಭಯ ಇರುತ್ತೆ. ನೀವಿಬ್ರು ವಾರಗಿತ್ತೀರಿ, ಯಾವಾಗಲೂ ಚೆನ್ನಾಗಿರ್ಬೇಕು. ಅಣ್ಣ ತಮ್ಮಗಳು ವಾರಗಿತ್ತಾರೆ, ಚೆನ್ನಾಗಿದ್ರೆ ಮೂರನೇವ್ರಿಗೆ ಭಯ ಇರುತ್ತೆ. ನೀವೇ ಇದು ಮಾಡ್ಕೊಂಡ್ರೆ ನೀನಿಂತವಕ್ಕೆಲ್ಲಾರ ಆ ಮಾನಸನಂತವ್ರಿಗೆ ನೀವು ಸಾದ್ರೆ ಆಗ್ತೀರ. ಅದಕ್ಕೆ ಚೆನ್ನಾಗಿರ್ಬೇಕು ಯಾವತ್ತನು. ಅದನ್ನ ಮನಸ್ನಾಗಿಕ್ಕೆ ಹೋಗಿನ್ನ ಭುವನ್ ಕರ್ಕೊಂಡು ಹೋಗ್ತಾನೆ. ಇನ್ನೇನು ಮಾಡೋಕ್ಕಾಗುತ್ತೆ, ಹೋಗು. ನೀವು ಯಾತ ಆಗ್ಲಲ್ಲ, ನೀವು ಮಾತಾಡಬೇಡ್ರಿ ಕಣಪ್ಪ ಅತ್ತ. ಇನ್ನೇನು ಮಾಡೋಕ್ಕಾಗುತ್ತೆ, ಎಲ್ಲರ ಮನೆಯಾಗೂ ಸಣ್ಣ ಪುಟ್ಟವು ಇಂಥವೆಲ್ಲನ ಇದ್ದಾವೆ. ಅಂಥವೆಲ್ಲ ಬಗೆಹರಿಸ್ಕೊಂಡು ಹೋಗ್ಬೇಕತ್ತಾಗೆ. ಗೌರಮ್ಮಕ್ಕ, ನಾನು ಏನು ಹೇಳಿದೆ ಗೊತ್ತಾ, ಆವಾಗಲೇ ಹೇಳಿದೆ, ಈ ಮಾನಸನ ಮಾತು ಕೇಳ್ಬೇಡ ಬಾ, ನಾವಿಬ್ರು ಬಾಡಿಗೆ ಮನೆ ಮಾಡ್ಕೊಂಡು ಇದ್ಬಿಡೋಣ ಅಂತ. ಇವಳೆ ನಾನು ಬರೋದಿಲ್ಲ, ನಾನು ಯಾಕೆ ಬರೋಣ ಹಂಗೆ ಹಿಂಗೆ ಅಂತ ಬರ್ದಂಗೆ ಅಲ್ಲೇ ಸೇರಿಕೊಂಡ್ಳು. ಇವಾಗ ಗೊತ್ತಾಗೈತೆ ನಾನು ಇವಳಿಗೇನು ನಾನು ಯಾವುದೇ ಕಾರಣಕ್ಕೂ ಇವಳಿಗೆ ಯಾವುದೇ ಮೋಸ ಮಾಡೋದಾಗಲಿ, ನಾನು ಇವಳಿಗೆ ಏನೋ ಮನಸ್ಸಿಗೆ ಬೇಜಾರಾಗೋದಾಗಲಿ ಏನೋ ನಾನು ಮಾಡಿಲ್ಲ. ನಾನೇನು ಇವಳು ಮಾನಸನ ಮಾತು ಕೇಳಬೇಡ ಬಾ ಲಾಸ್ಯ, ನಾವಿಬ್ರು ಬಾಡಿಗೆ ಮನೆ ಮಾಡ್ಕೊಂಡು ಇದ್ಬಿಡೋಣ, ಬೇರೆ ಮನೆಗೆ ಹೋಗೋಣ ಅಂತ ನಾನು ಕರೆದಿದ್ದು ನಿಜ. ಆದರೆ ಅವತ್ತು ಅವಳು ಬರ್ದಿಲ್ಲದು ನನಗೆ ತುಂಬ ಬೇಜಾರಾಯಿತು.
ಬಿಡತ್ಲಾಗೆ ಇನ್ನೇನು ಮಾಡೋಕ್ಕಾವತ್ತು ನಂದೇ ತಪ್ಪಾಗೈತೆ ಕ್ಷಮಿಸ್ಬಿಡು ನೀನು ಅದನ್ನೆಲ್ಲ ಮನಸ್ಸನ್ನ ಇಕ್ಕೆ ಮಕ್ಕೊಬಿಟ್ಟು ನನಗೆ ಈಗ ಅನ್ನಿಸ್ತೈತೆ ಗೌರಮ್ಮಕ್ಕ ಅವೆಲ್ಲ ಕೇಳಬಾರ್ದಾಗಿತ್ತಲ್ವೇ ಅಂತ ಏನು ಮಾಡೋದು ಈಗ ಗೊತ್ತಾಗ್ತೈತೆ ನಾ ಎಲ್ಲ ನೆನೆಸ್ಕೊಂಡ್ರೆ ಅವಳು ಯಾಕೆ ಹಿಂಗೆ ಹೇಳಿದ್ಲು ಯಾಕೆ ಹಿಂಗೆ ನಮ್ಗೆ ಹೇಳ್ಕೊಟ್ಲು ಯಾಕೆ ಹಿಂಗೆ ಮಾತಾಡಿದ್ಲು ಎಲ್ಲ ಈಗ ಯೋಚನೆ ಮಾಡಿದ್ರೆ ಅವಳು ಬುದ್ಧಿ ಏನೋ ಅಂತ ಈಗ ಗೊತ್ತಾಗ್ತೈತೆ. ನಮ್ಮ ಅತ್ತಿಗೆ ಹತ್ರ ಕ್ಷಮೆ ಕೇಳಿದ್ರೆ ಮಾತ್ರ ನಿನಗೆ ನಮ್ಮ ಮನೇಲಿ ಜಾಗ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ನಮ್ಮ ಅತ್ತಿಗೆ ಮಾನ್ವಿತಾ ಅದಕ್ಕೆ ಇವತ್ತು ಎಂಥವ್ರು ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ಅದಕ್ಕೆ ಇವಳದೇ ತಪ್ಪಾಗಿರೋದ್ರಿಂದ ಕ್ಷಮೆ ಕೇಳು ಅಂತ ಹೇಳ್ತಾ ಇದ್ದೀನಿ. ಇವಳಿಗೂ ಇನ್ನೊಂದಿನ ಗೊತ್ತಾಗಬೇಕು. ಅದಕ್ಕೆ ನೀನು ಮಾನ್ವಿತಾ ಅದಕ್ಕೆ ಚೆನ್ನಾಗಿದ್ದು ಮಾನಸನಿಗೆ ಬುದ್ಧಿ ಕಲಿಸಿ ಅಂತ ಹೇಳ್ತಾ ಇದ್ದೀನಿ. ನೋಡ್ತಾ ಇರಿ ಆಗ್ಬೋದು ಅಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹೇಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು. ಟಾಟಾ, ಬೈ ಬೈ, ಸಿ ಯು.